ಹೆಲೋ ಎವ್ರಿವನ್. ಸೊ ನಮಗೆ ಪ್ರತಿ ಸಲ ಗರಂ ಮಸಾಲ ಅಥವಾ ಮಸಾಲ ತಿಂದಾಗ ಎದೆ ಉರಿ ಆಗೋದು ಅಥವಾ ಆ್ಯಸಿಡಿಟಿ ಆಗುವಂಥ ಫೀಲ್ ಆಗೋದು, ನಮಗೆ ಆ ಥರ ಪ್ರಾಬ್ಲಮ್ಸ್ ಕಂಟಿನ್ಯೂಸ್ ಆಗಿ ಆಗ್ತಾಯಿದೆಯಾ? ಸೊ ಹಿಯರ್ ಇಸ್ ರೀಪ್ಲೇಸ್ಮೆಂಟ್ ಆಫ್ ಗರಂ ಮಸಾಲ. ಒಂದು ಬಾಣಲೆಯಲ್ಲಿ ಜೀರಿಗೆ ಹುರ್ಕೊಳ್ಳಿ. ಇದು ಎಲ್ಲಿವರೆಗೂ ಹುರಿಬೇಕಾದ್ರೆ ನಮಗೆ ಒಂದು ಸ್ಮೆಲ್ ಬರುತ್ತೆ, ಜೀರಿಗೆ ರೋಸ್ಟ್ ಆಗ್ತಾ ಇರೋದು. ಕ್ರಿಸ್ಪ್ ಆಗೋವರೆಗೂ ಜೀರಿಗೆ ಹುರ್ಕೊಳ್ಳಿ. ನೆಕ್ಸ್ಟು ಅದೇ ಬಾಣಲಿಗೆ ಸೋಂಪು ಹಾಕ್ಕೊಳ್ಳಿ. ಸೋಂಪು ನಾನಿಲ್ಲಿ ಒಂದು ಅರ್ಧ ಸ್ಪೂನು 1 ಸ್ಪೂನಷ್ಟು ಹಾಕ್ಕೋಬೋದು. ಜೀರಿಗೆ 2 ಆದರೆ ಇದು 1 ಸ್ಪೂನಷ್ಟು ಸೋಂಪನ್ನ ಹುರ್ಕೊಳ್ಳಿ. ಸೋಂಪನ್ನು ಹುರಿದಷ್ಟೇ ನಮಗೆ ಸ್ಮೆಲ್ ಗೊತ್ತಾಗುತ್ತೆ. ಇದನ್ನು ಕೂಡ ನೀಟಾಗಿ ಕ್ರಿಸ್ಪಾಗಿ ರೋಸ್ಟ್ ಮಾಡಿಕೊಂಡು ನಾನು ಒಂದೇ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ಎಲ್ಲದು. ನೆಕ್ಸ್ಟು ಇದಕ್ಕೆ ಇನ್ನೊಂದು 2 ಸ್ಪೂನು ಕೊತ್ತಂಬರಿ ಕಾಳಿನ ಬೀಜ. ಸೊ ಇದು ಕೂಡ ತುಂಬ ಒಳ್ಳೆಯದು. ಇದನ್ನ ಸಹ ಹುರ್ಕೊಳ್ಳಿ ಅದೇ ಥರ. ನೆಕ್ಸ್ಟ್ ಇದಕ್ಕೆ ಪೆಪ್ಪರ್ಕಾರ್ನ್ಸ್. ಸೊ ಪೆಪ್ಪರ್ನ ನಾನು ಇಲ್ಲಿ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಸೊ ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು. ವಿಲ್ ಫೀಲ್ ದಟ್ ಆರೋಮ ಬಂದದ ಕೂಡಲೇ ಸ್ಟಾಪ್ ಮಾಡಿ ಅದೇ ಪ್ಲೇಟಿಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕಿ ಇದನ್ನು ಸಹ ಚೆಂದ ಹುರ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ಸೀಡ್ಸ್ ಹಾಕ್ಕೊಂಡಿದ್ದೀನಿ. ದಿಸ್ ಇಸ್ ಚಿಲ್ಲಿ ಸೀಡ್ಸ್. ಸೊ ಒಣಮೆಣ್ಸಿಕಾಯ್ದ ಬೀಜಗಳನ್ನಷ್ಟೇ ಹಾಕ್ಕೊಂಡಿದ್ದೀನಿ. ಇದನ್ನ ತುಂಬ ಹುರ್ಕೋಬಾರ್ದು, ಬೇಗ ರೋಸ್ಟ್ ಆಗಿಬಿಡುತ್ತೆ, ಯಾಕಂದರೆ ಕಡಾಯಿ ಕೂಡ ಬಿಸಿ ಇರುತ್ತೆ. ಸೊ ಅದನ್ನ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ 1-2 ಚಕ್ಕೆ, 1-4 ಲವಂಗ, 1 ಏಲಕ್ಕಿ, 1 ಕಾಡು ಏಲಕ್ಕಿ ಹಾಕಿದ್ದೀನಿ. ಸೊ ಇದನ್ನೆಲ್ಲನೂ ಸಹ ನೀವು ನೋಡ್ತಾ ಇರ್ಬೋದು, ಒಂದು ಪ್ಲೇಟಲ್ಲಿ ಹಾಕಿದ್ದೀನಿ. ಸೊ ಇದು ತಣ್ಣಗಾಗಬೇಕು, ಪೂರ್ತಿ ತಣ್ಣಗಾದಮೇಲೆ ನಾವು ಇದನ್ನ ತೊಗೊಂಡು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಳೋಣ. ಬಿಸಿನಲ್ಲಿ ರುಬ್ಬಬೇಡಿ, ಹಾರೋ ಚಾನ್ಸಸ್ ಇರುತ್ತೆ. ಸೊ ಫೈನ್ ಪೌಡರ್ ಮಾಡ್ಕೋಬೇಕು. ಇನ್ನು ಫೈನ್ ಪೌಡರ್ ಮಾಡಿಕೊಂಡು ಯು ಕ್ಯಾನ್ ಸಿ ಪೌಡರ್ ಇಸ್ ರೆಡಿ. ಇದನ್ನ ನೀವೆಲ್ಲ ಥರದ ಪಲ್ಯಕ್ಕೂ ಯೂಸ್ ಮಾಡ್ಕೋಬೋದು.